ಮಂಜಣ್ಣವ್ರೆ, ಈಗ ನಿಮ್ಮ ಮನೆ ಬಸವ ಅವತ್ತು ನಿಮ್ಮ ಮನೇಲಿ ಹುಟ್ಟಿದ ಒಂದು ಹಸುವಿನ ಕರ ಇವತ್ತು ದೇವರಾಗಿದೆ. ಮತ್ತೆ ಒಂದು ಊರ್ನೇ ಕಾಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದ್ರ ಬಗ್ಗೆ ಏಂತಕ್ಕೆ ನೀವು ಬಿಟ್ರಿ, ಹೇಗೆ ಅನ್ನೋದೊಂದು ಚೂರು ಹೇಳಿ. ಸರ್, ನಮ್ಮ ತಾತನ ಹೆಸರು ಬಂದು ದೊಡ್ಡ ಮನೆ ತೋಪೇಗೌಡ ಅಂತ. ಈ ತಾಲೂಕಿಗೆ ಹೆಸರುವಾಸಿಯಾದಂತ ಮನೆ. ಮಾಮೂಲಿ ಮಾಜಿ ಮಂತ್ರಿಗಳಾದಂತ ಡಿ ನಾಗರಾಜಯ್ಯನವರು, ಡಿ ಕೃಷ್ಣಕುಮಾರ್ ಅವರವರು ಎಲ್ಲ ಹುಟ್ಟಿರ್ತಕ್ಕಂಥ ಮನೆ ಅದು. ಆ ಗ್ರಾಮ, ಆ ಮನೆಯಲ್ಲೆಲ್ಲ ಹುಟ್ಟಿ ಬೆಳೆದ್ರು. ಆ ನಂತರ ನಾವಿದ್ವಿ. ಈಗ ಜಸ್ಟ್ ಒಂದು 10 ವರ್ಷದ ಹಿಂದೆಗಡೆ ಒಂದು ಇನ್ಸಿಡೆಂಟ್ ನಡೀತು ನಮ್ಮ ಮನೆಯಲ್ಲಿ. ಹಾಗಾಗಿ ನಾವು ಮನೆ ಬಿಡ್ಬೇಕಾದಂತ ಪ್ರಸಂಗ ಬತ್ತು. ಆಗ ನಾವು ಮನೆ ಬಿಟ್ವಿ. ಮನೆ ಬಿಟ್ಟಂತ ಪ್ರಸಂಗದಲ್ಲಿ ನಾನು ದೇವ್ರ ಹತ್ರ ಹೋಗಿ ಮತ್ತೆ ಕೇಳ್ಕೊಂಡೆ, ಆ ದೊಡ್ಡ ಮನೆಯಾಗೆ ಉಳಿಸ್ಬೇಕು, ನೀನ್ 4 ಜನದಲ್ಲಿ ನಮ್ಮನ್ನ ಗುರ್ತಿಸೋಂತ ರೀತಿನಲ್ಲಿ ನೀನು ಮಾಡಿದ್ರೆ ನಾನು ನಿನ್ಗೆ ಒಂದು ಬಸವಣ್ಣನ ಬಿಡ್ತೀನಿ ಅಂತ ಅರಕೆ ಮಾಡ್ಕೊಂಡಿದ್ದೆ. ಸೊ ಅದರಂತೆ ಈಗ ನಾವು 4 ಜನದ ಹತ್ರ ನಿಂತ್ಕೊಳ್ಳೋದಾಗ್ಲಿ ಕುಂತ್ಕೊಳ್ಳೋದಾಗ್ಲಿ ಒಂದು ಬೆಳವಣಿಗೆ ಆಗ್ಲಿ ಅಭಿವೃದ್ಧಿ ಕಂಡಿದೀವಿ. ಹಾಗಾಗಿ ಈಗ 4 ವರ್ಷದ ಹಿಂದೆಗಡೆ ನಾವು ಮನೆ ಕಟ್ಟಂತ ಸಂದರ್ಭದಲ್ಲಿ 2022ರಲ್ಲಿ ನಮ್ಮ ಮನೆ ಗೃಹ ಪ್ರವೇಶ ಆಯ್ತು. ಆಗಸ್ಟ್ 4ನೇ ತಾರೀಕು. ಅವತ್ತು ನಾನು ಆ ಬಸವಣ್ಣನ ನಮ್ಮ ಮನೆ ತುಂಬಿಸ್ಕೊಂಡು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಅರ್ಪಣೆ ಮಾಡಿದೀವಿ. ಅದು ಬಂದು ಕೊತ್ಕೆರೆ ಗ್ರಾಮದಲ್ಲಿ ಸೇರ್ಕೊಂಡು ಅದ್ರ ಜೀವನವನ್ನ ಮಾಡ್ತಾ ಇದೆ. 16 ಜನಕ್ಕೆ ಒಳ್ಳೇದ್ ಮಾಡ್ತಾ ಇದೆ ಗುರುಗಳೇ. ನಿಮ್ಗೆ ಮತ್ತೆ ಬಸವನ್ಗೆ ಸಂಬಂಧ ಇವಾಗ್ಲೂ ಯಾವ ತರ ಇದೆ ಸರ್? ಇವತ್ತು ನಾನು ಬಸವಣ್ಣಲ್ಲಿ ಎಲ್ಲವನ್ನೂ ಕಂಡಿದ್ದೀನಿ. ದೇವರಾಗಿ ಕಂಡಿದ್ದೀನಿ, ಒಬ್ಬ ತಂದೆ ರೂಪದಲ್ಲಿ ಕಂಡಿದ್ದೀನಿ, ಮಗನ ರೂಪದಲ್ಲಿ ಕಂಡಿದ್ದೀನಿ, ಅವನ ಆತ್ಮ ರೂಪವನ್ನ ನಾನು ಕಣ್ಣಿಂದ ನೋಡಿದ್ದೀನಿ ಕನಸಿನಲ್ಲಿ. ಅಲ್ಲ, ಯಾವ ತರ ಸ್ಪಂದಿಸುತ್ತೆ ನಿಮ್ಗೆ ಅಂತ? ಸರ್, ಅದು ಕೊತ್ಕೆರೆ ಗ್ರಾಮದಲ್ಲಿ ಅದು ಎಷ್ಟೇ ಜನ ನಿಂತಿರ್ಲಿ, ಒಂದು ಸಲ ಅಪ್ಪಾಜಿ ಅಥವಾ ರಂಗಪ್ಪ, ಚಿನ್ನು, ಅಪ್ಪು ಅಂತ ನಾನು ಏನ್ ಹೆಸರಿಟ್ಟಿದ್ದೀನೋ ಒಂದ್ ಸಲ ಕೂಗ್ಬಿಟ್ರೆ ಅದು ಕಿವಿ ಒಂದ್ಸಲ ಕೇಳಿಸ್ಕೊಂಡು ಒಂದ್ಸಲ ನೋಡ್ಬಿಟ್ರೆ ಎಷ್ಟೇ ಜನ ಇದ್ರು ಬಂದು ಮಗು ರೀತಿನಲ್ಲಿ ಬಂದು ಸ್ಪಂದಿಸುತ್ತೆ. ಬೇರೆ ಎಲ್ಲ ಜನಗಳಿಗೆ ಅದು ದೇವರ ಕಾಣಿಸ್ತಾ ಇದೆ. ಯಾರ್ಯಾರಿಗೆ ಏನೇನು ಒಳ್ಳೇದ್ ಮಾಡಿದೆ ಅಥವಾ ಏನು? ಸರ್, ಈಗ ನೀವು ಆ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಬಂದ ದಿವಸ ನೋಡಿದ್ರಿ, 2 ಜನ ಭಕ್ತರು ಪೊಂಗಲ್ ಮಾಡಿಸಿದ್ರು. ನಾನು ಏನ್ ಕಾರಣ ಅಂತ ಕೇಳಿದೆ. ನೋಡಪ್ಪ, ನಮ್ ಮದುವೆ ಸೆಟ್ ಆಗಿರ್ಲಿಲ್ಲ, ನಮ್ ಮದುವೆ ಸೆಟ್ ಆಗಿದೆ, ಹಾಗಾಗಿ ನಾವು ಮಾಡಿಸಿದೀವಿ ಅಂತ ಹೇಳಿದ್ರು 2 ಭಕ್ತರು. ನಿಮ್ ಕುಟುಂಬಕ್ಕೆ ಯಾವ ತರ ಅದು ಆಶ್ರಯವಾಗಿದೆ ಅಥವಾ ಇವತ್ತು ಕೂಡ ಹೇಗ್ ನಡ್ಕೊಳ್ತಾ ಇದೆ? ಸರ್, ನಮ್ ಕುಟುಂಬಕ್ಕೆ ಅಂತಂದ್ರೆ ನಿಜವಾಗಿ ನಡೆದಾಡುವ ದೇವ್ರು ಅಂತ ಅಂದ್ರೆ ತಪ್ಪಾಗ್ಲಾರ್ದು. ನಾವು ದೇವರನ್ನ ಕಲ್ಲಿನ ರೂಪದಲ್ಲಿ ಕಂಡು ಅಭಿಷೇಕ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಇಷ್ಟಪಡ್ತೀವಿ, ಪ್ರೀತಿಸ್ತೀವಿ. ನಂಬಿಕೆ ಅದು, ಅವರವರ ಆತ್ಮ, ಅವರವರ ನಂಬಿಕೆ. ಸೊ ನಮಗೂ ನಂಬಿಕೆ ಅಂದ್ರೆ ನಡೆದಾಡ ದೇವ್ರು ರಂಗಪ್ಪ ನಮ್ಮಲ್ಲಿದ್ದಾನೆ, ನಮ್ ಜೊತೆ ಸ್ಪಂದಿಸ್ತಾನೆ, ನಡೆದಾಡ್ತಾನೆ. ಇವತ್ತು ದೇವ್ರ ರೂಪದಲ್ಲೇ ನಾನು ಕಂಡಿರೋದು. ಎಷ್ಟೋ ಜನ ಬಸವನ್ ಬಿಟ್ರೆ ತಿರ್ಗಿ ನೋಡ್ದಲ್ಲೇ ಇರೋರು ಅವ್ರೆ. ನಾವು ಅದೇ ಗ್ರಾಮದಲ್ಲಿ ವಾರದಲ್ಲಿ 1 ದಿವಸ ತಪ್ಪರು 15 ದಿವಸಕ್ಕೆ 1 ದಿವಸ ಹೋಗ್ಬೇಕು, ಅವನಿಗೆ ತಿಂಡಿ ಕೊಡ್ಬೇಕು. ಅವನು ತಿಂಡಿಗಿಂತನೂ ಮೊದಲು ಅವನು ಸಂಪೂರ್ಣವಾಗಿ ನಮ್ಮ ಕೈ ಹಸ್ತದಿಂದ ಸಂಪೂರ್ಣವಾಗಿ ಆ ಅಪ್ಪನ ತಿಕ್ಕರು ಅದೇ ಅಯ್ಯಪ್ಪ ನಮ್ಮನ್ನ ಕೇಳೋ ತೃಪ್ತಿ. ಅವನು ಊಟ ತಿಂಡಿ ಏನು ಕೇಳೋ. ಈಗ ನಿಮ್ ಬಸವ ಊರ್ ಕಾಯ್ತಾವನೆ ಅಂದ್ರೆ ಕೊತ್ಕೆರೆನಲ್ಲಿ ಯಾರ್ಯಾರು ಅಡಿಕೆ ಕಾಯಿಗಳನ್ನ ಹಾಕಿದ್ದಾರೆ, ಅವ್ಯಾವ್ದು ಕಳ್ತನ ಆಗದೆ ಇರೋ ರೀತಿ ಕಾಯ್ತಾ ಇದ್ದಾನೆ ಅಂತ ಒಂದು ಸುದ್ದಿ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ನನ್ನ ಪ್ರಕಾರ ಅಯ್ಯಪ್ಪ ಇಡೀ ಜಗತ್ನೇ ಕಾಯ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೇವಲ ಊರ್ ಮಾತ್ರ ಅಲ್ಲ ಅಂತ? ಊರ್ ಮಾತ್ರ ಅಲ್ಲ, ಇಡೀ ಜಗತ್ಗೆ ಅಯ್ಯಪ್ಪ ಒಳ್ಳೇದ್ ಮಾಡ್ಬೇಕು ಅಂತ ಅಭಿಪ್ರಾಯ. ಅಯ್ಯಪ್ಪ ಅಷ್ಟು ರೀತಿಯಾಗಿ ಸ್ಪಂದಿಸ್ತಾನೆ ಅಂದ್ರೆ ನನ್ನ ಇಡೀ ಸರ್ವಸ್ವವನ್ನು ನಾನು ತ್ಯಾಗ ಮಾಡಕ್ ಸಿದ್ಧ ಇದ್ದೀನಿ. ಓಕೆ, ಮುಂದೆ ಏನ್ ಅನ್ಕೊಂಡಿದ್ದೀರಾ ಬಸವನ್ ಬಗ್ಗೆ? ನೀವು ಏನ್ ಕನ್ಸುಗಳು ಕಟ್ಟಿದ್ದೀರಾ? ಸರ್, ಕನ್ಸುಗಳು ಕಟ್ಟಿದೀನಿ ಅಂತಂದ್ರೆ ನನ್ಗೆ ಈ 2 ಶೋಲ್ಡರ್ ಪೇನ್ ಇತ್ತು. ಆ ಊರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಬಸವಣ್ಣನ ಮುಂದೆಗಡೆ ನನ್ನ ಬೈದ, ನಿಮ್ ಮನೆ ಉದ್ಧಾರ ಮಾಡ್ಕೊಂಡು ನಮ್ಮ ಮನೆ ಹಾಳು ಮಾಡ್ಬಿಟ್ರ ಅಂತ. ಅಂದ್ರೆ ಆಯಪ್ಪ ಮಾಡಿರ್ತಕ್ಕಂಥದ್ದು ತಪ್ಪು. ಆಯಪ್ಪ ಮೇಯಕ್ ಹೋದಾಗ ಕರಿನಲ್ಲಿ ಬೆಂಕಿ ಹಚ್ಕೊಂಡು ಯಾರೋ ಹೇಳಿದ್ರತ್ತೆ ಬೆಂಕಿ ತೋರ್ಸ್ಬಿಟ್ಟು ಓಡೋಗ್ಬಿಡುತ್ತೆ ಅಂತ. ಆಯಪ್ಪ ಅದೇ ಆಕ್ರೋಶ ಮಾಡಿಕೊಂಡು 1 ವರ್ಷ ಅವ್ರ ಮನೆ ಸತತವಾಗಿ ತುಂಬಾ ತೊಂದರೆ ಕೊಟ್ಟಿದ್ದಾನೆ ಅವ್ರಿಗೆ. ಹಂಗಂದಾಗ ಆಯ್ತು ನಾನು ಇಟ್ಕೊಟ್ಬಿಡ್ತೀನಿ ಅಂತ ಅಂದೆ. ಆಯಪ್ಪ 10 ಟೆಂಪೋದವರೆಗೂ ಫೋನ್ ಮಾಡಿದ್ರು, ಯಾರು ಒಬ್ರು ನಾನು ಬರಲ್ಲ ಅಂತ ಅಂದ್ರು. ನಾನು ಇಟ್ಕೊಟ್ಬಿಡ್ತೀನಿ ಅಂದಾಗ ಆಯಪ್ಪ ಅವತ್ತು ಕಣ್ಣೀರ್ ಆಗ್ತಾ ಅವ್ರ ಮನೆಯಿಂದ ಈಚೆ ಕಡೆ ಕರ್ಕೊಂಡ್ ಬಂದ್ಬಿಟ್ಟೆ. ಅವತ್ತು ನನಗೆ ಶೋಲ್ಡರ್ ಪೇನ್ ಸ್ಟಾರ್ಟ್ ಆಗಿರೋದು ಬೆಂಗಳೂರು ಹಾಸ್ಪಿಟಲ್ ನಲ್ಲಿ ತೋರಿಸ್ಕೊಂಡಿದ್ದೀನಿ, ನರ್ಸಿಂಗ್ ಹೋಮ್ ಅಲ್ಲಿ. ಇಲ್ಲಿ ಚಿಕ್ಕಲಕಾಯಿ ಡಾಕ್ಟರ್ ಹತ್ರ ತೋರಿಸ್ಕೊಂಡಿದ್ದೀನಿ, ಲಕ್ಷ್ಮೀ ಶಾಪ್ ಅಲ್ಲಿ ತೋರಿಸ್ಕೊಂಡಿದ್ದೀನಿ. ಕೊನೆಗೆ ಎಲ್ಲೂ ಆಗದಲ್ಲೇ ಇಲ್ಲಿ ತುಮಕೂರು ರೋಡ್ ನಲ್ಲಿ ಒಂದಿದೆಯಲ್ಲ ಸರ್ ಶಾಪು, ಇವರು ಆ ಡಾಕ್ಟರ್ ಹತ್ರ ತೋರಿಸಿದೀನಿ. ಅವರೆಲ್ಲ ಹೇಳಿದ್ದು ಇದೇನು ಹಾಸ್ಪಿಟಲ್ ಕಾಯಿಲೆ ಅಲ್ಲ ಕಣಪ್ಪ ಅಂತಂದ್ರು. ಮತ್ತೆ ಅದೇ ಗ್ರಾಮದಲ್ಲಿ ನಿಂತ್ಕೊಂಡು ಒಂದು ಮನೆ ಹತ್ರ ನಾನು ಕಣ್ಣೀರ್ ಹಾಕಿ ನಾನು ಅಂದಿ ತಪ್ಪಾಯ್ತು, ನನ್ನ ಈ ನೋವು ತಡ್ಕೊ ಅಂತಂದೆ ಸರ್. ಜಸ್ಟ್ ಇನ್ನು 1 ತಿಂಗಳಾಗದೆ. ನನಗೆ ಈ ಭಾಗದಲ್ಲಿ ಏನಿಲ್ಲ, ಈ ಭಾಗದಲ್ಲಿ ಒಂದು 50% ಹೋಗಿದೆ, ಇನ್ನು 50% ಇದೆ. ನನ್ನ ನೋವನ್ನ ಕಡಿಮೆ ಮಾಡ್ಕೊಂಡ್ರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದದೆ, ಇಡೀ ರಾಜ್ಯ ಜನ ನೋಡ್ಬೇಕು ಅಂತ ಆ ಗ್ರಾಮದಲ್ಲಿ ನುಡಿದೀನಿ.
ಅದರಂತೆ ಮಾಡ್ತೀನಿ. ಸಮಯ ಬೇಕು ಸರ್, ಅದಕ್ಕೆ ಆ ಊರಿನವ್ರ ಸಹಕಾರ ಬೇಕು ನನಗೆ. ಓಕೆ. ನಿಮ್ ಕುಟುಂಬದವರೆಲ್ಲ ಯಾವ ರೀತಿ ನಡ್ಕೊಳ್ತಿದ್ದೀರಾ ಬಸ್? ಸರ್ ನಮ್ಮ ಕುಟುಂಬದವರು ಹೇಳಿದ್ನಲ್ಲ, ನಡೆದಾಡ ದೇವ್ರು ಅಂತ ಎಲ್ರು ನಮ್ಮ ಏನು ದೊಡ್ಡ ಮನೆ ಕುಟುಂಬದ ಎಲ್ರು ನಂಬ್ಕೊಂಡಿದ್ರು. ಆ ನಂಬಿಕೆನ ಬಸಪ್ಪ ತೋರಿಸಿದ್ದು. ಮೊನ್ನೆ ನಾವು ಮಾಡಿದಂತ ಕಾರ್ಯಕ್ರಮದಲ್ಲಿ ಆ ಯಪ್ಪ ನಡ್ಕೊಂಡಂತ ರೀತಿ ನೋಡಿ ಎಲ್ರು ಇವತ್ತು ಆಶ್ಚರ್ಯ ಪಡ್ತಾರೆ. ಹೇಗ್ ಸಿಗುತ್ತೆ ನಿಮ್ಗೆ ಈ ಕೈಗೆ ಇಷ್ಟು ಬಾಂಧವ್ಯ ಹೆಂಗೆ ಸರ್? ಹಗ್ಗ ಹಾಕಿದ್ರು ಬರೀ ಬೆನ್ ಮೇಲೆ ಬಿಟ್ಬಿಟ್ಟು ಮೆರವಣಿಗೆನಲ್ಲಿ 5 ದೇವ್ರ ಮುಂದೆಗಡೆ ಬಿಟ್ರೆ ಬಾ ಅಂತ ಅಂದ್ರೆ ಸೀದಾ ಸುಮ್ಮನೆ ಯಾರು ಹಿಡ್ಕೊಳ್ದಂಗೆ ಬರೋದು ಬಸವಣ್ಣ. ತಾಳ್ಮೆಗೆ ಏನ್ ಕೊಟ್ರು ಅವಾಗ ಎಲ್ರಿಗೂ. ಇವಾಗ ಹೇಳ್ತಾರೆ ಇವ್ರು ಬಸವಣ್ಣ ಬಿಟ್ಟಿದ ಮೇಲೆ ಇವ್ರ ಮನೆಗೆ ಒಳ್ಳೇದಾಗಿದ್ದು, ಬಸವಣ್ಣ ಬಿಟ್ಟ ಮೇಲೆ ಇವ್ರ ಮನೆಗೆ ಒಳ್ಳೇದಾಗಿದ್ದು. ಅದಕ್ಕೆ ನಾನು ಹೇಳಿದೀನಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇ ಇದ್ರು ಆ ಯಪ್ಪನ ಹತ್ರ ಬೇಡ್ಕೊಳ್ಳಿ, ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ದೀನಿ. ತಮ್ಮ ಹೆಸರು? ಸರ್ ನಮ್ಮ ಹೆಸರು ಶಿವಶಂಕರಗೌಡ ಆಲಿಯಾಸ್ ಮಂಜು.